ಅಶ್ವಿನಿ, ಈ ಆನೆಗಳ ಬಗ್ಗೆ ಒಂದು ವಿಶೇಷತೆ ಹೇಳಲೇಬೇಕು. ಈ ಆನೆಗಳ ಬಗ್ಗೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಈ ಮಾನವನ ಮೆದುಳಿನಲ್ಲಿ ಎಷ್ಟು ನರಕೋಶ ಇದೆ, ಅಷ್ಟೇ ನರಕೋಶ, ಅಷ್ಟೇ ಬುದ್ಧಿವಂತಿಕೆ ಈ ಆನೆಗಳಲ್ಲೂ ಕೂಡ ನಾವು ಕಾಣಬಹುದಂತೆ. ಈಗ ಯಾಕೆ ಪೀಠಿಕೆ ಅಂತ ಹೇಳಿದ್ರೆ, ಸೊ ಅದರ ಬುದ್ಧಿವಂತಿಕೆಗೆ ಈಗ ಸವಾಲೊಡ್ಡಲು ಎಐ ಟೆಕ್ನಾಲಜಿ ಬಂದಿದೆ. ಸೊ ಈ ಎಐ ಟೆಕ್ನಾಲಜಿಯನ್ನ ಬಳಸಿ ಅನ್ನದಾತರ ಕೃಷಿ ಭೂಮಿ ಕಾಯಲು ಸಜ್ಜಾಗಿದೆ ಈಗ ಸರ್ಕಾರ. ಆನೆ ಮತ್ತೆ ಮನುಷ್ಯ ಸಂಘರ್ಷಕ್ಕೆ ಬ್ರೇಕ್ ಹಾಕಲು ಒಂದು ತಂತ್ರಜ್ಞಾನವನ್ನ ಪರಿಚಯ ಮಾಡ್ತಾ ಇದೆ. ಸೊ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ಈ ಎಐ ಟೆಕ್ನಾಲಜಿ ಆನೆ ಭಾಷೆಯಲ್ಲಿ ಸಂವಹನ ಕೂಡ ಮಾಡುತ್ತಂತೆ. ಅದು ಹೇಗೆ, ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ, ಇದು ವರ್ಕೌಟ್ ಆಗುತ್ತಾ ರಿಯಲಿ ಕರ್ನಾಟಕದಲ್ಲಿ ಅಂತ ನಾವು ನೋಡ್ಬೇಕಾಗತ್ತೆ. ತಮಿಳುನಾಡಲ್ಲಿ ಇದನ್ನ ಅಳವಡಿಕೆ ಮಾಡಿದ್ರಂತೆ, ವರ್ಕೌಟ್ ಆಗಿದೆ ಅಂತೆ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಇದು ವರ್ಕೌಟ್ ಆಗುತ್ತೆ, ಏನ್ ಕತೆ, ಅದರ ಬಗ್ಗೆ ಒಂದು ಸಂಪೂರ್ಣ ವರದಿ ಇದೆ, ಫಸ್ಟ್ ನೋಡ್ಕೊಂಡು. ಆನೆ ಸಿಕ್ಕಾಬಟ್ಟೆ ಬುದ್ಧಿವಂತ ಪ್ರಾಣಿ. ಆನೆಯ ಬುದ್ಧಿವಂತಿಕೆ ಮುಂದೆ ಯಾವ ಟೆಕ್ನಾಲಜಿ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಕಡೆಗೂ ಎಐ ಟೆಕ್ನಾಲಜಿ ಮೊರೆಗೆ ಅರಣ್ಯ ಇಲಾಖೆ ಹೋಗಿರುವಂತದ್ದು. ಕಾಡಾನೆ ಕಾಟ ತಡೆಗೆ ಬಂತು ಎಐ ಕ್ಯಾಮೆರಾ. ರೈತರಿಗೆ ನೆರವಾದ ಹೊಸ ಎಐ ತಂತ್ರಜ್ಞಾನ. ಈ ದೃಶ್ಯವನ್ನ ನೋಡಿ, ಹಿಂಡಾಗಿ ಕಾಡಾನೆಗಳು ತೋಟದ ಒಳಗೆ ನುಗ್ಗಿತಾ ಇರೋದು, ದಿಢೀರ್ ಕೇಳಿದ ಶಬ್ದಕ್ಕೆ ಬೆಚ್ಚಿ ಬೀಳೋದು, ಬಂದ ದಾರಿಯಲ್ಲೇ ವಾಪಸ್ ಕಾಲ್ ಕೀಳೋದು. ಇದೇ ನೋಡಿ ರೈತರಿಗೆ ಸಹಾಯವಾಗುವಂತಹ ಎಐ ತಂತ್ರಜ್ಞಾನ. ಹೌದು, ಆನೆ ಮತ್ತು ಮನುಷ್ಯರ ನಡುವಿನ ಸಂಬಂಧ ಅತ್ಯಂತ ಹಳೆಯದ್ದು. ಇತ್ತೀಚಿನ ವರ್ಷಗಳಲ್ಲಿ ಆನೆ ಮತ್ತು ಮನುಷ್ಯರ ನಡುವೆ ಸಂಘರ್ಷ ತೀವ್ರಗೊಂಡಿದೆ. ಕಾಡಾನೆಗಳ ದಾಳಿಗೆ ಮನುಷ್ಯರು ಬಲಿಯಾಗ್ತಿದ್ದಾರೆ. ಅರಣ್ಯ ಪ್ರದೇಶ ನಾಶವಾಗ್ತಾ ಇದ್ದು ಆನೆಗಳು ನಾಡಿಗೆ ಲಗ್ಗೆ ಇಡ್ತವೆ. ಇದರಿಂದ ಕಾಲ್ತುಳಿತ ಪ್ರಕರಣಗಳು ಅಧಿಕಗೊಂಡಿದೆ. ಕೃಷಿ ಮಾಡಲು ಅನ್ನದಾತರು ಭಯ ಪಡುವ ಪರಿಸ್ಥಿತಿಗೆ ತಲುಪಿದ್ದಾರೆ. ಇನ್ನು ಆನೆ ಸಿಕ್ಕಾಪಟ್ಟೆ ಬುದ್ಧಿವಂತ ಪ್ರಾಣಿ. ಹೀಗಾಗಿ ಕಾಡಾನೆಗಳ ಕಾಟ ತಡೆಗೆ ಸಾಕಷ್ಟು ಪ್ರಯತ್ನಗಳು ಮುಂದುವರೆದಿವೆ. ಈ ಪೈಕಿ ಸೋಲಾರ್ ಫೆನ್ಸಿಂಗ್, ಎಲಿಫೆಂಟ್ ಕಾರಿಡಾರ್, ಹ್ಯಾಂಗಿಂಗ್ ಫೆನ್ಸ್ ಇನ್ನಿತರ ತಂತ್ರಗಳನ್ನ ಕಂಡು ಹಿಡಿಯಲಾಗಿದೆ. ಆದರೆ ಮನುಷ್ಯ ಮಾಡುವ ಎಲ್ಲಾ ಪ್ರಯತ್ನಗಳು ಆನೆಯ ಮುಂದೆ ಮಂಡಿಯೂರಿದೆ. ಆದ್ರೆ ಈಗ ಆನೆ ಬುದ್ಧಿವಂತಿಕೆಗೆ ಸವಾಲೊಡ್ಡಲು ಎಐ ಟೆಕ್ನಾಲಜಿ ಪರಿಚಯಗೊಂಡಿದೆ. ಪ್ರತಿಯೊಂದು ನಾವು ಚಟುವಟಿಕೆಗಳು ಏನ್ ಮಾಡ್ತೇವೆ ಅದಕ್ಕೆ ತಕ್ಕಂತೆ ಆನೆಗಳು ಕೂಡ ಅದಕ್ಕೆ ಪರಿಹಾರ ಯಾವ ರೀತಿ ಆಗಬೇಕು ಅದರ ಬಗ್ಗೆ ಚಿಂತನೆ ಮಾಡಿ ಅದು ಒಂದು ಬೇರೆ ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ ಮಾಡುತ್ತೆ. ಆನೆಗಳು ಬೇರೆ ಒಂದು ದಾರಿ ಹುಡುಕ್ತದೆ. ಈ ಸೋಲಾರ್ ಫೆನ್ಸಿಂಗ್ ಶುರುವಲ್ಲಿ ನಾವು ಹಾಕುವಾಗ ಆನೆಗಳು ಅದು ಹೋಗಿ ಟಚ್ ಆದ ಕೂಡಲೇ ಶಾಕ್ ಏನ್ ಬರ್ತಾ ಇತ್ತು, ವಾಪಸ್ ಹೋಗ್ತಾ ಇತ್ತು. ಅದು ಆದ್ಮೇಲೆ ಬೇರೆ ರೀತಿ ಅದು ಯೋಚನೆ ಮಾಡಿಕೊಂಡು ಹೆಂಗ್ ಕ್ರಾಸ್ ಮಾಡಬೇಕು, ಹೆಂಗ್ ಡ್ಯಾಮೇಜ್ ಮಾಡಬೇಕು ಎಲ್ಲ ಪ್ರಯತ್ನ ಮಾಡಿಕೊಂಡು ಅದು ಹೋಗುತ್ತೆ. ಆನೆ ಧ್ವನಿ ಇರುವ ಹೊಸ ಎಐ ತಂತ್ರಜ್ಞಾನಕ್ಕೆ ಯಶಸ್ಸು. ವಿಜ್ಞಾನಿಯ ಕೈಚಳಕದಲ್ಲಿ ಸಿದ್ಧಗೊಂಡ ಎಐ ಟೆಕ್ನಾಲಜಿ. ಆನೆಗಳ ಕಾಟ ತಡೆಗೆ ಇದೀಗ ಎಐ ಟೆಕ್ನಾಲಜಿ ಮೊರೆ ಹೋಗಲಾಗಿದೆ. ತಮಿಳುನಾಡು ನೆಲ್ಲೂರು ಮೂಲದ ಬಿಜೆಂಟ್ ಎಂಬ ಸಂಸ್ಥೆ 5 ವರ್ಷಗಳ ನಿರಂತರ ಪ್ರಯತ್ನದಿಂದ ಫಾರ್ಮ್ ಗಾರ್ಡ್ ಎಂಬ ಎಐ ಟೆಕ್ನಾಲಜಿ ಕಂಡುಹಿಡಿದಿದೆ. ಈ ಎಐ ಟೆಕ್ನಾಲಜಿ ಆನೆಗಳ ಜೊತೆ ಸಂವಹನಕ್ಕೆ ಇಳಿದಿವೆ. ರಾಘವೇಂದ್ರ ಅನ್ನೋರು ಆಗಾಗ್ಗೆ ಸರ್ಕಾರಿ ಕಾರ್ಯಕ್ರಮಗಳು, ರಾಜ್ಯಪಾಲರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು. ಆಗ ಸಾಕಷ್ಟು ರೈತರು ವನ್ಯಜೀವಿಗಳಿಂದ ತಮ್ಮ ಹೊಲ ಗದ್ದೆಗಳಿಗೆ ಆಗ್ತಿದ್ದ ಸಮಸ್ಯೆಗಳ ಬಗ್ಗೆ ಕಣ್ಣೀರು ಹಾಕ್ತಾ ಇದ್ರು. ಇದರಿಂದ ಬೇಸರಗೊಂಡ ರಾಘವೇಂದ್ರ ಅವರು ಎಐ ಬಳಸಿ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಬಳದಂತ ಆಲೋಚನೆಯೇ ಇದೀಗ ಅನ್ನದಾತರಿಗೆ ವರದಾನವಾಗಿದೆ. Like based on animal dimension and their tusker size, everything. So our device will be creating a sounds based on that. So how we are speaking in English, Kannada, Malayalam, Tamil, the same way animal will be having their own languages. So that and all will be generated by our device. So make the animal go back into the forest in a safe manner. So that is the main thing we follow, sir.
ಮಿಷನ್ ಲರ್ನ್ಡ್ ಅಲ್ಗಾರಿದಮ್ನಿಂದ ಈ ಡಿವೈಸ್ ವರ್ಕ್ ಆಗುತ್ತೆ. ಯಾವ ಪಕ್ಷಿ ಪ್ರಾಣಿ ಬಂದಿದೆ ಅಂತ ತಿಳಿದು ಅದಕ್ಕೆ ತಕ್ಕ ಹಾಗೆ ಸೌಂಡ್ ಜನರೇಟ್ ಮಾಡುತ್ತೆ. ಈ ಡಿವೈಸ್ ನಿಂದ ಯಾವುದೇ ಪ್ರಾಣಿಗಳಿಗೆ ಹಾನಿ ಉಂಟಾಗಲ್ಲ. ಇದರಿಂದಾಗಿ ರೈತರ ಬೆಳೆ ಹಾನಿಯಾಗದಂತೆ ಅನುಕೂಲವಾಗಲಿದೆ. ಇದು ಸಮಸ್ಯೆ ಎಲ್ಲ ಗದ್ದೆಗಳ ಹತ್ರ ಬರುತ್ತೆ. ಅಲ್ಲಿ ಶುಗರ್ ಕೇನ್ ಅದನ್ನೆಲ್ಲ ತಿನ್ನುತ್ತೆ, ಮತ್ತೆ ಬೆಳೆಗಳೆಲ್ಲ ನಾಶ ಆಗುತ್ತೆ. ಸೊ ಅದಕ್ಕೆ ಎಐ ಟೆಕ್ನಾಲಜಿ ಬಹಳ ಸೂಕ್ತವಾಗಿದೆ, ಉನ್ನತ ಸ್ಥಾನದಲ್ಲಿದೆ. ಈಗ ಡೀಪ್ ಫೇಕ್ ಟೆಕ್ನಾಲಜಿ ಅಂತ ಬಂದಿದೆ. ಈಗ ಆ ಡೀಪ್ ಫೇಕ್ ಟೆಕ್ನಾಲಜಿ ಧ್ವನಿ ಉಪಯೋಗಿಸಬಹುದು, ನಾವು ವಿಜುವಲ್ ಇದು ಉಪಯೋಗಿಸಬಹುದು, ಒಂಥರ ಸಿಮ್ಯುಲೇಟ್ ಮಾಡಬಹುದು, ಆ ಸನ್ನಿವೇಶವನ್ನು ಸಿಮ್ಯುಲೇಟ್ ಮಾಡಬಹುದು. ಸದ್ಯ ಆನೇಕಲ್, ಬಂಡೀಪುರ ಸೇರಿ ರಾಜ್ಯದ 35 ಕಡೆಗಳಲ್ಲಿ ಎಐ ಟೆಕ್ನಾಲಜಿ ಹಾಕಲಾಗಿದೆ. ಈಗಾಗಲೇ ರಾಮನಗರ, ಚನ್ನಪಟ್ಟಣ, ಹುಣಸೂರು, ನಾಗರಹೊಳೆ, ಚಾಮರಾಜನಗರ 35 ಡಿವೈಸ್ ವರ್ಕ್ ಆಗ್ತಾ ಇದೆ. ಪ್ರತಿದಿನ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ತನಕ ಈ ಡಿವೈಸ್ ಕೆಲಸ ಮಾಡುತ್ತೆ. ಡಿವೈಸ್ ನಲ್ಲಿ 10 ಸೌಂಡ್ಗಳನ್ನು ಹಾಕಲಾಗಿದೆ. ಆಂಬ್ಯುಲೆನ್ಸ್, ಸೈರನ್, ಜೇನುಹುಳ, ಜನರ ಕೂಗಾಟದ ಧ್ವನಿ ಸೇರಿಸಲಾಗಿದೆ. ಆನೆಯ ಭಾಷೆ ಕೂಡ ಇದರಿದೆ. ನಾವು ರಾಗಿ ಬೆಳೆ ಬೆಳೀತಿದ್ದೋ, ವಿಪರೀತ ಮೊದಲಕ ಇತ್ತು. ಇವಾಗ ಇದು ಹಾಕಿದ್ಮೇಲೆ ಯಾವ ತೊಂದರೆನೂ ಇಲ್ಲ. ಎಷ್ಟೊತ್ತಿ ಅಂದ್ರೆ ರೈಲ್ ಕಂಬಿ ಹಾಕೋದ್ ಮುಂದೆ 7 ಗಂಟೆಗೆ ಇರೋ ಹೊಲ್ದಾಗ. ಇವಾಗ ಇದು ಹಾಕಿದ್ಮೇಲೆ ಯಾವ ತೊಂದರೆನೂ ಇಲ್ಲ. ಮನೆಯಾಗ ಮಲಿಕೋತೀವಿ. ಮರದ ಮೇಲೆ ಗುಡ್ಲ ಹಾಕೊಂಡು ಮಲಗ್ತಿದ್ದೋ ಮೇಡಮ್ ಅವ್ರೆ, ಅಷ್ಟೇ ಇಲ್ಲ. ಇವಾಗ ಯೋಚನೆ ಇಲ್ದಿರ ಮನೆಗಿದ್ದೀವಿ. ಕಾಡಾನೆಗಳ ಕಾಟ ತಡೆಗೆ ಎಐ ತಂತ್ರಜ್ಞಾನ ಸಹಾಯಕವಾಗಿದ್ದು, ಇದರಿಂದಾಗಿ ರೈತರು ನಿಟ್ಟುಸಿರು ಬಿಡುವಂತಾಗಿದೆ. ಆನೇಕಲ್ಲು, ಮಡಿಕೇರಿ, ಬಂಡೀಪುರ ಸೇರಿ ಒಟ್ಟು 35 ಕಡೆಗಳಲ್ಲಿ ಎಐ ಟೆಕ್ನಾಲಜಿಯನ್ನ ಅರಣ್ಯ ಇಲಾಖೆ ಪರಿಚಯಿಸಿದೆ. ಸದ್ಯಕ್ಕಂತೂ ಕಳೆದ 4-5 ತಿಂಗಳಿನಿಂದ ಆನೆ ರೈತರ ಹೊಲಗಳಿಗೆ ಹೋಗುವಂತದ್ದು ಕಮ್ಮಿಯಾಗಿದೆ. ಹೀಗಾಗಿ ಎಐ ಟೆಕ್ನಾಲಜಿ ಒಂದ್ ರೀತಿಯ ಸಕ್ಸಸ್ಫುಲ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಎಐ ಟೆಕ್ನಾಲಜಿಯನ್ನ ಪರಿಚಯಿಸುವುದಕ್ಕೆ ಅರಣ್ಯ ಇಲಾಖೆ ಸಜ್ಜಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಶ್ವಿನಿ, ಈ ಆನೆಗಳ ಬಗ್ಗೆ ಒಂದು ವಿಶೇಷತೆ ಹೇಳಲೇಬೇಕು. ಈ ಆನೆಗಳ ಬಗ್ಗೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಈ ಮಾನವನ ಮೆದುಳಿನಲ್ಲಿ ಎಷ್ಟು ನರಕೋಶ ಇದೆ, ಅಷ್ಟೇ ನರಕೋಶ, ಅಷ್ಟೇ ಬುದ್ಧಿವಂತಿಕೆ ಈ ಆನೆಗಳಲ್ಲೂ ಕೂಡ ನಾವು ಕಾಣಬಹುದಂತೆ. ಈಗ ಯಾಕೆ ಪೀಠಿಕೆ ಅಂತ ಹೇಳಿದ್ರೆ, ಸೊ ಅದರ ಬುದ್ಧಿವಂತಿಕೆಗೆ ಈಗ ಸವಾಲೊಡ್ಡಲು ಎಐ ಟೆಕ್ನಾಲಜಿ ಬಂದಿದೆ. ಸೊ ಈ ಎಐ ಟೆಕ್ನಾಲಜಿಯನ್ನ ಬಳಸಿ ಅನ್ನದಾತರ ಕೃಷಿ ಭೂಮಿ ಕಾಯಲು ಸಜ್ಜಾಗಿದೆ ಈಗ ಸರ್ಕಾರ. ಆನೆ ಮತ್ತೆ ಮನುಷ್ಯ ಸಂಘರ್ಷಕ್ಕೆ ಬ್ರೇಕ್ ಹಾಕಲು ಒಂದು ತಂತ್ರಜ್ಞಾನವನ್ನ ಪರಿಚಯ ಮಾಡ್ತಾ ಇದೆ. ಸೊ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ಈ ಎಐ ಟೆಕ್ನಾಲಜಿ ಆನೆ ಭಾಷೆಯಲ್ಲಿ ಸಂವಹನ ಕೂಡ ಮಾಡುತ್ತಂತೆ. ಅದು ಹೇಗೆ, ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ, ಇದು ವರ್ಕೌಟ್ ಆಗುತ್ತಾ ರಿಯಲಿ ಕರ್ನಾಟಕದಲ್ಲಿ ಅಂತ ನಾವು ನೋಡ್ಬೇಕಾಗತ್ತೆ. ತಮಿಳುನಾಡಲ್ಲಿ ಇದನ್ನ ಅಳವಡಿಕೆ ಮಾಡಿದ್ರಂತೆ, ವರ್ಕೌಟ್ ಆಗಿದೆ ಅಂತೆ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಇದು ವರ್ಕೌಟ್ ಆಗುತ್ತೆ, ಏನ್ ಕತೆ, ಅದರ ಬಗ್ಗೆ ಒಂದು ಸಂಪೂರ್ಣ ವರದಿ ಇದೆ. ಫಸ್ಟ್ ನೋಡ್ಸ್ಕೊಂಡು. ಆನೆ ಸಿಕ್ಕಾಪಟ್ಟೆ ಬುದ್ಧಿವಂತ ಪ್ರಾಣಿ. ಆನೆಯ ಬುದ್ಧಿವಂತಿಕೆ ಮುಂದೆ ಯಾವ ಟೆಕ್ನಾಲಜಿ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಕಡೆಗೂ ಎಐ ಟೆಕ್ನಾಲಜಿ ಮೊರೆಗೆ ಅರಣ್ಯ ಇಲಾಖೆ ಹೋಗಿರುವಂತದ್ದು. ಕಾಡಾನೆ ಕಾಟ ತಡೆಗೆ ಬಂತು ಎಐ ಕ್ಯಾಮೆರಾ. ರೈತರಿಗೆ ನೆರವಾದ ಹೊಸ ಎಐ ತಂತ್ರಜ್ಞಾನ. ಈ ದೃಶ್ಯವನ್ನ ನೋಡಿ, ಹಿಂಡು ಹಿಂಡಾಗಿ ಕಾಡಾನೆಗಳು ತೋಟದ ಒಳಗೆ ನುಗ್ಗಿತಾ ಇರೋದು, ದಿಢೀರ್ ಕೇಳಿದ ಶಬ್ದಕ್ಕೆ ಬೆಚ್ಚಿ ಬೀಳೋದು, ಬಂದ ದಾರಿಯಲ್ಲೇ ವಾಪಸ್ ಕಾಲ್ ಕೀಳೋದು. ಇದೇ ನೋಡಿ ರೈತರಿಗೆ ಸಹಾಯವಾಗುವಂತಹ ಎಐ ತಂತ್ರಜ್ಞಾನ. ಹೌದು, ಆನೆ ಮತ್ತು ಮನುಷ್ಯರ ನಡುವಿನ ಸಂಬಂಧ ಅತ್ಯಂತ ಹಳೆಯದ್ದು. ಇತ್ತೀಚಿನ ವರ್ಷಗಳಲ್ಲಿ ಆನೆ ಮತ್ತು ಮನುಷ್ಯರ ನಡುವೆ ಸಂಘರ್ಷ ತೀವ್ರಗೊಂಡಿದೆ. ಕಾಡಾನೆಗಳ ದಾಳಿಗೆ ಮನುಷ್ಯರು ಬಲಿಯಾಗ್ತಿದ್ದಾರೆ. ಅರಣ್ಯ ಪ್ರದೇಶ ನಾಶವಾಗ್ತಾ ಇದ್ದು